ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇಲ್ಲಿ ಕೆಪಿಎಸ್ಸಿ ಗ್ರೂಪ್ ಸಿ ಹುದ್ದೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸಿ ಹುದ್ದೆಗೆ ಕನ್ನಡದಲ್ಲಿ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ಕೇಳಿದ್ದಾರೆ. ವ್ಯಾಕರಣ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್. ವ್ಯಾಕರಣದಲ್ಲಿ ತುಂಬಾ ಟ್ವಿಸ್ಟ್ ಮಾಡಿ ನಿಮಗೆ ಕನ್ಫ್ಯೂಸ್ ಆಗಂಗೆ ಕೊಡ್ತಾ ಹೋಗ್ತಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಉತ್ತರ ಕುಮಾರ ನುಡಿಗಟ್ಟಿನ ಕನ್ನಡದ ಅರ್ಥವೇನು ಅಂತ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ ಇದು. ವ್ಯಾಕರಣ ಎಷ್ಟು ಕಲ್ತ್ರು ಕೂಡ ನಿಮಗೆ ಅದೇನ್ ಕಬ್ಬಿಣದ ಕಡಲೆ ಅಲ್ಲ ವ್ಯಾಕರಣ ಅಂತಕ್ಕಂಥದ್ದು. ಕಲ್ತ್ರೆ ಎಲ್ಲರಿಗೂ ಈಸಿನೇ. ಹಾಗಾಗಿ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ನಾನು ತಗೊಂಡ್ಬಂದಿದ್ದೀನಿ. ಮೊದಲನೇ ಪ್ರಶ್ನೆ, ಉತ್ತರ ಕುಮಾರ ನುಡಿಗಟ್ಟಿನ ಕನ್ನಡದ ಅರ್ಥವೇನು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ, ಉತ್ತರ ಕುಮಾರ ಅಂದ್ರೆ ನಿಮಗೆ ಗೊತ್ತಲ್ಲ, ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತೇಳಿ ಆಡು ಭಾಷೆಯಲ್ಲಿ ಎಲ್ಲರೂ ಕೂಡ ಬೈತಾ ಇರ್ತಾರೆ ಅಲ್ವಾ. ಅದಕ್ಕೆ ಸರಿಯಾದ ಒಂದು ಅರ್ಥ ಏನು ಅಂದ್ರೆ ರಣಹೇಡಿ ಅಂತಕ್ಕಂಥದ್ದು. ರಣಹೇಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆನಾ? ಇನ್ನ ಮುಂದಿನ ಅದೇ ರೀತಿಯ ಒಂದಿಷ್ಟು ನುಡಿಗಟ್ಟುಗಳನ್ನ ನಾವು ನೋಡೋದಾದ್ರೆ, ನೋಡಿ, ಅದಕ್ಕೆ ಒಳ ಅರ್ಥ ಏನು, ನಿಜವಾದ ಅರ್ಥ ಏನು, ಉದಾಹರಣೆಗೆ ಅವುಗಳನ್ನ ಯಾವ ರೀತಿ ನಾವು ಬಳಸ್ತೀವಿ ಅಂತೇಳಿ ಕೂಡ ನಾವು ನೋಡ್ಬೋದು. ಮೊದಲನೆಯದು ಆಕಾಶಕ್ಕೆ ಏರಿಸು ಅಂತಕ್ಕಂಥದ್ದು. ಮೊದಲನೆಯದೇನು? ಆಕಾಶಕ್ಕೆ ಏರಿಸು. ಅದಕ್ಕೆ ಒಳ ಅರ್ಥ ಅಥವಾ ನಿಜವಾದ ಅರ್ಥವನ್ನ ನಾವು ತಿಳಿಯೋದಾದ್ರೆ ಅತಿಯಾಗಿ ಹೊಗಳು. ಅತಿಯಾಗಿ ಹೊಗಳು ಅಂತಕ್ಕಂಥದ್ದು ಏನಂತಂದ್ರೆ, ನೋಡಿ, ಅವನ ಸಣ್ಣ ಸಾಧನೆಗೆ ಯಾರಾದ್ರೂ ಒಬ್ರು ಸಣ್ಣ ಕೆಲಸವನ್ನ ಮಾಡಿರ್ತಾರೆ, ಅದನ್ನೇ ಕುರಿತು ದೊಡ್ಡ ಆಕಾಶಕ್ಕೆ ಮೇಲೆ ಏರ್ಸೋ ಹಾಗೆ ಹೊಗಳೋದವ್ರನ್ನ, ಅಂದ್ರೆ ಸಣ್ಣ ಕೆಲಸ ಮಾಡಿದವ್ರಿಗೂ ಕೂಡ ಹಾಗ್ ಮಾಡ್ದ ಹೀಗ್ ಮಾಡ್ದ ಅಂತ ಅದನ್ನೇ ತುಂಬಾ ಜೋರಾಗಿ ಹೇಳ್ತಕ್ಕಂಥದ್ದು. ಇದನ್ನೇ ನಾವೇನಂತ ಕರಿತೀವಿ? ಆಕಾಶಕ್ಕೆ ಏರಿಸು ಅಂತಕ್ಕಂಥ ನುಡಿಗಟ್ಟಿನ ಒಳ ಅರ್ಥ ಅತಿಯಾಗಿ ಹೊಗಳು ಅಂತಕ್ಕಂಥದ್ದು. ಇನ್ನ ಕಣ್ಣಿಡು ಅಂತಕ್ಕಂಥ ಒಂದು ನುಡಿಗಟ್ಟು. ನೋಡಿ, ಕಣ್ಣಿಡು, ನೀವ್ ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ? ಕಣ್ಣಿಡು ಅಂದ್ರೆ ಕಾಯು ಅಂತಾನೂ ಆಗತ್ತೆ, ಗಮನಿಸು ಅಂತಾನೂ ಕೂಡ ಆಗತ್ತೆ. ಈಗ ಅದಕ್ಕೆ ವಿವರವಾಗಿ ನಾವು ಉದಾಹರಣೆಯನ್ನ ಕೊಟ್ಟು ಹೇಳೋದಾದ್ರೆ, ಹೊಸದಾಗಿ ಬಂದ ಕೆಲಸಗಾರನ ಮೇಲೆ ಸದಾ ಕಣ್ಣಿಡಬೇಕು ಅಂತ ಎಕ್ಸಾಂಪಲ್. ಓಕೆನಾ? ಅಂದ್ರೆ ಯಾರಾದ್ರೂ ಒಬ್ರು ಹೊಸದಾಗಿ ಬಂದಿದ್ರೆ ಅವ್ರ ಬಗ್ಗೆ ನಾವು ಸದಾ ಕಣ್ಣಿಟ್ಟಿಡೋ, ಅವನ ಮೇಲೆ ಒಂದು ಕಣ್ಣಿಡೋ ನೋಡೋಣ ಅಂತೀವಲ್ಲ, ಹಾಗೆ ಹೊಸದಾಗಿ ಬಂದ ಕೆಲಸಗಾರನ ಮೇಲೆ ಕಣ್ಣಿಡಬೇಕು ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ ನುಡಿಗಟ್ಟಿಗೆ. ಇನ್ನು ಮುಂದಿನದು ಕೈ ತೊಳೆದುಕೋ ಅಂತ ಇದೆ. ಕೈ ತೊಳೆದುಕೋ, ಅದಕ್ಕೆ ಸರಿಯಾದ ಒಳ ಅರ್ಥ ಅಥವಾ ನಿಜವಾದ ಅರ್ಥ ನುಡಿಗಟ್ಟಿನ ಅರ್ಥ ಏನು ಅಂದ್ರೆ, ಕೈ ತೊಳೆದುಕೋ ಅಂದ್ರೆ ಅವನನ್ನ ಬಿಟ್ಟಾಕ್ಬಿಡು ಅಂತೀವಲ್ಲ, ಆ ರೀತಿಯಾಗಿ ಸಂಪರ್ಕವನ್ನ ಕಡಿದುಕೊಳ್ಳು ಅಂತಕ್ಕಂಥದ್ದು. ಅಥವಾ ಹೊಣೆಗಾರಿಕೆಯಿಂದ ಮುಕ್ತನಾಗು ಅಂತಕ್ಕಂಥದ್ದು. ಹೊಣೆಗಾರಿಕೆಯಿಂದ ಮುಕ್ತನಾಗು. ಅದಕ್ಕೆ ಉದಾಹರಣೆಯನ್ನ ಕೊಟ್ಟು ಹೇಳೋದಾದ್ರೆ ಏನಪ್ಪಾ ಅಂತಂದ್ರೆ, ಆ ನಷ್ಟದ ವ್ಯಾಪಾರದಿಂದ ಆತ ಸಂಪೂರ್ಣವಾಗಿ ಕೈ ತೊಳೆದುಕೊಂಡನು ಅಂತಕ್ಕಂಥ ಉದಾಹರಣೆ. ಅಂದ್ರೆ ಒಟ್ನಲ್ಲಿ ಅವನನ್ನ ಬಿಟ್ಟು ಹಾಕ್ಬಿಡೋದು ನಮ್ ಲೈಫಿಂದ, ಅದನ್ನ ಕೈ ತೊಳೆದುಕೋ ಅನ್ನೋ ಒಂದು ಒಳ ಅರ್ಥ ಬರುತ್ತೆ. ಇನ್ನು ಮುಂದಿನ ನುಡಿಗಟ್ಟು ನೋಡೋದಾದ್ರೆ ಬಾಯಿ ಬಡಿಕೋ ಅಂತ. ಅಂದ್ರೆ ಅದಕ್ಕೆ ಒಳ ಅರ್ಥ ಅಥವಾ ನುಡಿಗಟ್ಟಿನ ನಿಜವಾದ ಅರ್ಥ ಏನು ಅಂದ್ರೆ ವ್ಯರ್ಥವಾಗಿ ಕೂಗಾಡು, ಅಂದ್ರೆ ಅನವಶ್ಯಕವಾಗಿ ಕೂಗಾಡ್ತಕ್ಕಂಥದ್ದು. ಅದನ್ನ ನಾವೇನಂತ ಕರಿತೀವಿ? ನುಡಿಗಟ್ಟಿನ ಅರ್ಥ ಬಾಯಿ ಬಡಿಯೋದಕ್ಕೋ ಅಂತಕ್ಕಂಥ ನುಡಿಗಟ್ಟಿನ ಅರ್ಥ. ಈಗ ಉದಾಹರಣೆ ನೋಡಿದ್ರೆ, ಎಷ್ಟು ಬಾಯಿ ಬಡ್ಕೊಂಡ್ರು ಕೂಡ ಆ ಮಗು ಮಾತು ಕೇಳ್ತಾ ಇಲ್ಲ ಅಂತೀವಲ್ವಾ. ಎಷ್ಟೇ ಬಾಯಿ ಬಡ್ಕೊಂಡ್ರು ಕೂಡ ಆ ಮಗು ಮಾತು ಕೇಳ್ತಾ ಇಲ್ಲ ಅಂತೀವಲ್ಲ, ಹಾಗೆ. ಇನ್ನು ಮುಂದಿನ ನುಡಿಗಟ್ಟು ತಲೆ ಹಾಕು ಅಂತಕ್ಕಂಥದ್ದು. ತಲೆ ಹಾಕು, ಅದಕ್ಕೆ ಸರಿಯಾದ ಒಂದು ನುಡಿಗಟ್ಟಿನ ಅರ್ಥ ಅನಗತ್ಯವಾಗಿ ಮಧ್ಯ ಪ್ರವೇಶಿಸುವುದು. ಇಂಥವೆಲ್ಲ ಈಸಿಯಾಗಿ ಸ್ವಲ್ಪ ಅರ್ಥ ಆಗತ್ತೆ. ಮಧ್ಯವಾಗಿ ಪ್ರವೇಶಿಸುವುದು. ತಲೆ ಹಾಕು ಅಂದ್ರೆ ಅನಗತ್ಯವಾಗಿ ಮಧ್ಯ ಪ್ರವೇಶಿಸು. ಈಗ ಉದಾಹರಣೆ ನೋಡೋದಾದ್ರೆ, ಇತರರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕುವುದು ಒಳ್ಳೆಯದಲ್ಲ. ಇತರರ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕುವುದು ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಈಗ ಮುಂದಿನ ನುಡಿಗಟ್ಟು ನೀರು ಕುಡಿಸು ಅಂತಕ್ಕಂಥದ್ದು. ಇವಿಷ್ಟು ಒಂದಿಷ್ಟು ಇಂಪಾರ್ಟೆಂಟ್, ಬಂದ್ರು ಬರ್ಬೋದು, ಬರ್ದೇನೋ ಇರ್ಬೋದು ಪರೀಕ್ಷೆಗೆ. ಆದ್ರೆ ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ತಿಳ್ಕೊಳ್ಳೇಬೇಕು ಅಲ್ವಾ. ಈಗ ನಿಮ್ಮ ಪರೀಕ್ಷೆ ಸಮೀಪ ಬರ್ತಾ ಇರೋದ್ರಿಂದ ನೀರು ಕುಡಿಸು ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಸೋಲಿಸು ಅಥವಾ ಕಷ್ಟ ಕೊಡು ಅಂತಕ್ಕಂಥದ್ದು. ಸೋಲಿಸೋದು ಅಥವಾ ಕಷ್ಟ ಕೊಡ್ತಕ್ಕಂಥದ್ದು. ಯಾವ್ದ್ ಬೇಕಾದ್ರೂ ನಿಮಗೆ ಆಪ್ಷನ್ ಅನ್ನ ಕೊಡ್ಬೋದು. ಎರಡು ಕೇಳಿದ್ರೆ ನಿಮಗೆ ಅವ್ರ ಆಪ್ಷನ್ ಕೊಟ್ರೆ ಯಾವ್ದಾದ್ರು ಒಂದ್ ಹಾಕಿದ್ರೆ ಸರಿ. ನೀರು ಕುಡಿಸು ಅಂದ್ರೆ ಸೋಲಿಸು ಅಥವಾ
ಕಷ್ಟ ಕೊಡು. ಪರೀಕ್ಷೆಯಲ್ಲಿ ಆ ಕ್ಲಿಷ್ಟ ಪ್ರಶ್ನೆಯು ವಿದ್ಯಾರ್ಥಿಗಳಿಗೆ ನೀರು ಕುಡಿಸಿತು. ಅಂದ್ರೆ ಕಷ್ಟಕರವಾದ ಪ್ರಶ್ನೆ ಬಂದಿತ್ತಲ್ಲ, ಅದಕ್ಕೇನಂತ ಕರಿತೀವಿ ನಾವು? ಅವನಿಗೆ ಸರಿಯಾಗಿ ನೀರ್ ಕುಡಿಸ್ದೆ ನೋಡೋ ಅಂತೀವಿ, ಸರಿ ನೀರ್ ಕುಡಿಸ್ತು ನೋಡೋ ಪ್ರಶ್ನೆ ಅಂತೀವಿ. ಹೀಗೆ ಅಂದ್ರೆ ಅವನಿಗೆ ಸರಿಯಾಗಾಯ್ತು ನೋಡೋ, ನೀರ್ ಕುಡಿಸ್ಬಿಟ್ಟೆ, ಸೋಲ್ಸ್ಬಿಟ್ಟೆ, ಕಷ್ಟ ಕೊಡೋದು, ಅದನ್ನ ನೀರು ಕುಡಿಸು ಅಂತ. ಇನ್ನು ಮುಂದಿನ ನುಡಿಗಟ್ಟು ಕಿವಿ ಮುಟ್ಟು. ಕಿವಿ ಮುಟ್ಟು ಅಂದ್ರೆ ಬುದ್ಧಿ ಕಲಿಸು, ನೆನಪಿಟ್ಟುಕೋ. ಅಂದ್ರೆ ಇನ್ನೊಂದು ಬರುತ್ತೆ ಕಿವಿ ಕಚ್ಚು ಅಂತ. ಕಿವಿ ಕಚ್ಚು, ಇದು ಕಿವಿ ಮುಟ್ಟು ಬೇರೆ, ಕಿವಿ ಕಚ್ಚು ಬೇರೆ. ಕಿವಿ ಕಚ್ಚು ಅಂದ್ರೆ ತೀಟೆ ಹೇಳೋದು ಇನ್ನೊಬ್ಬರ ಬಗ್ಗೆ ಬಂದು ಹಾಗೆ ಹೀಗೆ ಅಂತೇಳಿ ಬೇರೆ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳೋದು. ಅದೇ ಕಿವಿ ಮುಟ್ಟು ಅಂದ್ರೆ ಬುದ್ಧಿ ಕಲಿ, ನೆನಪಿಟ್ಟುಕೋ ಅಂತ. ಕಿವಿ ಮುಟ್ಟು ಇದು ಸ್ವಲ್ಪ ನೀವು ಹೊಸದಾಗೆ ಕೇಳ್ತಾ ಇರ್ಬೋದು ಅನ್ಸುತ್ತೆ. ಕಿವಿ ಮುಟ್ಟು ಅಂದ್ರೆ ನೆನಪಿಟ್ಟುಕೋ, ಬುದ್ಧಿ ಕಲಿ ಅಂತ. ಇನ್ನೊಮ್ಮೆ ಆ ತಪ್ಪು ಮಾಡುವುದಿಲ್ಲ ಎಂದು ಆತ ಕಿವಿ ಮುಟ್ಟಿಕೊಂಡನು. ಅಂದ್ರೆ ಕ್ಷಮೆ ಕೇಳ್ತೀವಲ್ಲ ನಾವು, ಇಲ್ಲಪ್ಪ ಇನ್ನೊಂದ್ಸರಿ ಆ ತಪ್ಪು ಮಾಡಲ್ಲ ಅಂತ. ಆತರ ಕಿವಿ ಹಿಡ್ಕೊಂಡು ಗಣಪತಿ ಮುಂದೆ ನಾವು ಬಸ್ಕಿ ಹೊಡಿತೀವಲ್ಲ, ಆ ರೀತಿಯಾಗಿ ಕಿವಿ ಮುಟ್ಟು ಅಂತ. ಇನ್ನ ಮುಂದಿನ ನುಡಿಗಟ್ಟು ನೋಡೋದಾದ್ರೆ ಹೊಟ್ಟೆಗೆ ಬೆಂಕಿ ಬೀಳು. ಹೊಟ್ಟೆಗೆ ಬೆಂಕಿ ಬೀಳು ಅಂತ ಇದೆ. ಅದಕ್ಕೆ ಸರಿಯಾದ ಒಳ ಅರ್ಥ ಅತಿಯಾದ ಹೊಟ್ಟೆ ಕಿಚ್ಚು, ಅಸೂಯೆ ಪಡು ಅಂತ. ಹೊಟ್ಟೆಗೆ ಬೆಂಕಿ ಬಿದ್ದು ಆಡ್ತಾನೆ ನೋಡು ಅಂತೀವಿ ನೋಡು, ಹಂಗೆ ಅತಿಯಾಗಿ ಹೊಟ್ಟೆ ಕಿಚ್ಚು ಪಡೋದು, ಅಸೂಯೆ ಪಡೋದು. ಅವನ ಬೆಳವಣಿಗೆಯನ್ನು ನೋಡಿ ಶತ್ರುಗಳ ಹೊಟ್ಟೆಗೆ ಬೆಂಕಿ ಬಿದ್ದಂತಾಯ್ತು. ಇದು ದಿನನಿತ್ಯ ನಾವು ಆ ಮಾತುಗಳಲ್ಲಿ ಎಲ್ಲರ ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಇದನ್ನ ನಾವು ಕೇಳಿರ್ತೀವಿ ಅಲ್ವಾ. ಮುಂದಿನ ನುಡಿಗಟ್ಟು ಕಾಲು ಕೀಳು. ಕಾಲು ಕೀಳು ಅಂದ್ರೆ ಖಾಲಿ ಜಾಗ ಖಾಲಿ ಮಾಡು ಅಥವಾ ಓಡಿ ಹೋಗು ಅಂತಕ್ಕಂಥದ್ದು ಇದರ ಒಂದು ಅರ್ಥ. ಕಾಲು ಕೀಳು ಅಂದ್ರೆ ಆ ಜಾಗದಲ್ಲಿ ನಿಂತ್ಕೋಬೇಡ, ಫಸ್ಟ್ ಇಲ್ಲಿ ಕಾಲು ಕೀಳು ಅಂತೀವಿ ನೋಡ್ರಿ, ಹಾಗೆ ಅಂದ್ರೆ ಓಡಿ ಹೋಗು ಅಥವಾ ಜಾಗ ಖಾಲಿ ಮಾಡು ಅಂತ. ಈಗ ಪರಿಸರವನ್ನ ಕಂಡ ತಕ್ಷಣ ಪೊಲೀಸರನ್ನ ಕಂಡ ತಕ್ಷಣ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು. ಪೊಲೀಸರನ್ನ ಕಂಡ ತಕ್ಷಣ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು. ಅಂದ್ರೆ ಕಾಲು ಕೀಳು ಅಂದ್ರೆ ಓಡ್ ಹೋದ್ರು ಅಂತ. ಮುಂದಿನ ನುಡಿಗಟ್ಟನ್ನು ನೋಡೋದಾದ್ರೆ ಕೈ ಕೊಡು. ಕೈ ಕೊಡು ಅಂದ್ರೆ ಮೋಸ ಮಾಡು, ಸಮಯಕ್ಕೆ ನೆರವಾಗದಿರು, ತುರ್ತು ಸಂದರ್ಭದಲ್ಲಿ ಸ್ನೇಹಿತನ ಕೈ ಕೊಟ್ಟನು. ಕೈ ಕೊಡು ಅಂದ್ರೆ ಮೋಸ ಮಾಡು ಅಥವಾ ಸಮಯಕ್ಕೆ ನೆರವಾಗದಿರುವುದು. ಇವಿಷ್ಟು ನುಡಿಗಟ್ಟುಗಳು. ನಾನು ಒಂದು ನುಡಿಗಟ್ಟು ಬಂದಿತ್ತು, ನಿಮಗೆ ಹೆಚ್ಚು ಸ್ವಲ್ಪ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ನಿಮಗೆ ತಿಳಿಸಿದ್ದೀನಿ. ಇನ್ನ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡಿ, ರೈತ ಶಬ್ದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ರೈತ ಶಬ್ದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತಂದ್ರೆ ನೋಡಿ, ಅರೇಬಿಕ್ ಭಾಷೆಯಿಂದ ಬಂದಿದೆ. ಅರೇಬಿಕ್ ಭಾಷೆಯಿಂದ ಬಂದಿದೆ. ನಾನು ಅದೇ ರೀತಿ ಇನ್ನ ಸ್ವಲ್ಪ ನಿಮಗೆ ಪದಗಳು ಗೊತ್ತಿರಲಿ ಅಂತ ಹೇಳಿದೀನಿ. ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯ ಪದಗಳನ್ನ ನಾನಿಲ್ಲಿ ನಿಮಗೆ ತಗೊಂಡ್ಬಂದಿದ್ದೀನಿ. ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಆಡಳಿತ ಹಾಗೂ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಈ ಪದಗಳು ಕನ್ನಡಕ್ಕೆ ಬಂದವು. ಏನಪ್ಪಾ ಅಂತಂದ್ರೆ ಕಾನೂನು ಆಡಳಿತಕ್ಕೆ ಬಂದಿರ್ತಕ್ಕಂಥವು. ಕಚೇರಿ, ಅರ್ಜಿ, ಸವಾಲು, ಜಮೀನು ಇವು. ಮತ್ತೆ ರಾಯಭಾರಿ, ಆಮೇಲೆ ವಕೀಲ, ತಾಲೂಕು, ರಸೀದಿ ಇವೆಲ್ಲವೂ ಕೂಡ ವ್ಯವಹಾರಕ್ಕೋಸ್ಕರ ನ್ಯಾಯಾಂಗ ವ್ಯವಸ್ಥೆಗೆ ಮೂಲಕ ಬಂದಿರ್ತಕ್ಕಂಥದ್ದು ಕನ್ನಡಕ್ಕೆ. ಆಯ್ತಾ? ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳು. ಇನ್ನು ದಿನನಿತ್ಯ ಭಾಷೆಗಳು ಯಾವ್ಯಾವಪ್ಪ ಅಂತಂದ್ರೆ ತಯಾರು, ದರ್ಬಾರು, ಶಹರ, ಬದಲಾವಣೆ, ತಯಾರಿ, ಖಾತೆ, ಬಂದೂಕು ಈ ರೀತಿಯಾಗಿ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂತಹ ಪದಗಳು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಏನು ಅಂತಂದ್ರೆ ಮುಂದಿನ ಪ್ರಶ್ನೆ ಹಣೆಗಣ್ಣ ಎಂಬ ಪದಕ್ಕೆ ಶಿವ ಎಂಬ ಅರ್ಥವಿದೆ. ಈ ಪದದಲ್ಲಿ ಸೇರಿರುವ ವಿವಿಧ ಆಕೃತಿಯ ಘಟಕಗಳನ್ನು ಗುರುತಿಸಿ ಅಂತ ಇದೆ. ಆಯ್ತಾ? ಏನು ಆಕೃತಿಗಳು? ಹಣೆ ಪ್ಲಸ್ ಕಣ್ಣು ಪ್ಲಸ್ ಹಣೆಗಣ್ಣ, ಅದನ್ನ ಬಿಡಿಸಿ ಬರೆಯೋದಕ್ಕೆ ಆಕೃತಿಮ ಘಟಕ ಅಂತ ಕರೀತಾರೆ, ಅಥವಾ ವಿಗ್ರಹ ರೂಪ ಅಂತ ಕೂಡ ಕರೀತಾರೆ. ಓಕೆನಾ? ವಿಗ್ರಹ ರೂಪ ಅಂತಾನು ಕರೀತಾರೆ, ಆಕೃತಿಮ ಘಟಕ ಅಂತ ಕೂಡ ಕರೀತಾರೆ. ಹಣೆ ಪ್ಲಸ್ ಕಣ್ಣು ಪ್ಲಸ್ ಅಂತ ಈ ರೀತಿಯಾಗಿ ಬರೆಯೋದು ಆಕೃತಿಮ ಘಟಕ ಅಂತ ಕರೀತಾರೆ ಈ ಹಣೆಗಣ್ಣ ಅಂತಕ್ಕಂಥ ಪದದಲ್ಲಿ. ಮುಂದಿನ ಪ್ರಶ್ನೆ ನೋಡೋದಾದ್ರೆ ನೋಡಿ, ಬಸವ ಪದದ ತತ್ಸಮ ರೂಪವನ್ನ ಹೇಳಿ ಅಂತ ಕೇಳಿದ್ದಾರೆ. ಬಸವ ಪದದ ತತ್ಸಮ ರೂಪ ವೃಷಭ ಅಂತ ಉತ್ತರ. ಬಸವ ಪದದ ತತ್ಸಮ ರೂಪ ವೃಷಭ ಅಂತಕ್ಕಂಥದ್ದು.
ಅದೇ ರೀತಿಯ ಒಂದಿಷ್ಟು ತತ್ಸಮ ತದ್ಭವಗಳನ್ನ ನಾವಿಲ್ಲಿ ನೋಡೋದಾದ್ರೆ ನೋಡಿ, ತೋರಿಸ್ತೀನಿ ನಿಮಗೆ ಒಂದಿಷ್ಟು ತತ್ಸಮ ತದ್ಭವಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಅಕ್ಷರ ಅಂತಕ್ಕಂತಹ ತತ್ಸಮಕ್ಕೆ ತದ್ಭವ ಅಕ್ಕರ ಅಂತ ಆಗತ್ತೆ. ಇನ್ನು ಆಶ್ಚರ್ಯ ಅಂತಕ್ಕಂಥದ್ದು ಅಕ್ಕರ ಅಕ್ಷರ ಅಕ್ಕರ, ಆಶ್ಚರ್ಯ ಅಚ್ಚರಿ, ಕಾವ್ಯ ಕವ್ವ, ಕಾರ್ಯ ಕಜ್ಜ. ತುಂಬಾ ಸಮಯ ವ್ಯರ್ಥ ಮಾಡೋದ್ ಬೇಡ, ಹಂಗೆ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊತಾ ಹೋಗ್ರಿ. ತತ್ಸಮ ತದ್ಭವಗಳು. ತತ್ಸಮ ಅಂದ್ರೆ ಸಂಸ್ಕೃತ ರೂಪ, ತದ್ಭವ ಅಂದ್ರೆ ಕನ್ನಡ ರೂಪ. ಓಕೆನಾ? ಕಾರ್ಯ ಕಜ್ಜ, ಗ್ರಂಥ ಗಿಂಥಿ, ಚಂದ್ರ ಚಂದಿರ, ದೇವಿಕ ದೀವಿಗೆ, ಧರ್ಮ ದಮ್ಮ, ನಿತ್ಯ ನಿತ್ಯ, ಪಕ್ಷಿ ಹಕ್ಕಿ, ಪ್ರಸಾದ ಹಸಾದ, ಬ್ರಹ್ಮ ಬಮ್ಮ, ಭಕ್ತಿ ಭಕುತಿ, ಮುಖ ಮೂತಿ, ರಾಜ ರಾಯ, ಲಕ್ಷ್ಮಿ ಲಕ್ಕಿ ಅಥವಾ ಅಕ್ಕಸಾಲೆ, ವರ್ಷ ವರುಷ, ವಿದ್ಯಾ ಬಿಜ್ಜೆ, ಶಕ್ತಿ ಸಕುತಿ, ಶೂನ್ಯ ಸೊನ್ನೆ, ಸಂಧ್ಯಾ ಸಂಜೆ, ಸತ್ಯ ಸಜ್ಜ, ಸೀತಾ ಸೀತೆ, ಸ್ಥಾನ ತಾಣ, ಹಂಸ ಅಂಚೆ. ಈ ರೀತಿಯಾಗಿ ನಾವು ತತ್ಸಮ ತದ್ಭವಗಳನ್ನ ನೋಡಬಹುದು. ಇನ್ನ ಮುಂದಿನ ಪ್ರಶ್ನೆ, ಮೈಸೂರಿನಿಂದ ಬೆಂಗಳೂರಿಗೆ ಈ ವಾಕ್ಯದಲ್ಲಿ ಮೈಸೂರಿನಿಂದ ಎಂಬ ಪದವು ಯಾವ ವಿಭಕ್ತಿ ಪ್ರತ್ಯಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮೈಸೂರಿನಿಂದ. ಇಲ್ಲಿ ಇಂದ ಬಂದಿದೆ ಅಲ್ವಾ, ಅದಕ್ಕೆ ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡೋದಾದ್ರೆ, ಪ್ರಥಮ ಹಳೆಗನ್ನಡದಲ್ಲಿ ಹೇಗ್ ಬರುತ್ತೆ ಮತ್ತೆ ಹೊಸಗನ್ನಡದಲ್ಲಿ ಹೇಗ್ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಹಳೆಗನ್ನಡದಲ್ಲಿ ಪ್ರಥಮಗೆ ಬಂದ್ರೆ, ಹೊಸಗನ್ನಡದಲ್ಲಿ ಊ ಪಕ್ಕ ಸೊನ್ನೆ ಅಂತ ಬರುತ್ತೆ. ಇನ್ನ ದ್ವಿತೀಯದಲ್ಲಿ ಬಂದ್ರೆ, ದ್ವಿತೀಯದಲ್ಲಿ ಹಳೆಗನ್ನಡದಲ್ಲಿ ಬಂದ್ರೆ, ಹೊಸಗನ್ನಡದಲ್ಲಿ ಅನ್ನು. ತೃತೀಯದಲ್ಲಿ ಹಳೆಗನ್ನಡ ಇಂದ ಬಂದ್ರೆ, ಹೊಸಗನ್ನಡ ಇಂದ. ಚತುರ್ಥಿಯಲ್ಲಿ ಕೆ ಗೆ ಹೀಗೆ ಕೆ ಅಂತ ಸೇಮ್ ಎರಡು, ಹಳೆಗನ್ನಡನೂ ಅದೇ ಹೊಸಗನ್ನಡನೂ ಅದೇ. ಇನ್ನ ಪಂಚಮಿಯಲ್ಲಿ ಅತ್ತಣಿಂ ಅಂತ ಬರುತ್ತೆ. ಇನ್ನ ಹೊಸಗನ್ನಡದಲ್ಲಿ ದೆಸೆಯಿಂದ ದೆಸೆಯಿಂದ ಅಂತ ಬರುತ್ತೆ. ಇನ್ನ ಷಷ್ಠಿಯಲ್ಲಿ ಎರಡೂ ಕಡೆ ಕೂಡ ಆ ಅಂತಾನೆ ಬರುತ್ತೆ. ಓಕೆನಾ? ಇನ್ನ ಸಪ್ತಮಿಯಲ್ಲಿ ಅಂತ ಬರುತ್ತೆ. ಇನ್ನ ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಬರುತ್ತೆ. ಹಳೆಗನ್ನಡದಲ್ಲಿ ಅಂತ ಬರುತ್ತೆ, ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಬರುತ್ತೆ. ಸಂಬೋಧನದಲ್ಲಿ ಆ ಇರ ಅಂತ ಬರುತ್ತೆ. ಇನ್ನ ಇದ್ರ ಹಳೆಗನ್ನಡದಲ್ಲಿ, ಹೊಸಗನ್ನಡದಲ್ಲಿ ಕೂಡ ಇರ ಅಂತ ಬರುತ್ತೆ. ಓಕೆನಾ? ಈಗ ನೋಡಿ, ಪ್ರಥಮ ವಿಭಕ್ತಿ ಪ್ರತ್ಯಯ ಮರವು, ಮರ ಪ್ಲಸ್ ಮರವು. ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಮರ ಪ್ಲಸ್ ಅನ್ನು, ಮರವನ್ನು. ಓಕೆನಾ? ತೃತೀಯ ವಿಭಕ್ತಿ ಪ್ರತ್ಯಯ ಮರ ಪ್ಲಸ್ ಇಂದ, ಮರದಿಂದ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಮರ ಪ್ಲಸ್ ಕೆ, ಮರಕ್ಕೆ. ಪಂಚಮಿ ವಿಭಕ್ತಿ ಪ್ರತ್ಯಯ ಮರ ಪ್ಲಸ್ ದೆಸೆಯಿಂದ, ಮರದ ದೆಸೆಯಿಂದ. ಷಷ್ಠಿ ವಿಭಕ್ತಿ ಪ್ರತ್ಯಯ ಮರ ಪ್ಲಸ್ ಮರದ. ಇನ್ನ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೋಡಿ, ಮರ ಪ್ಲಸ್ ಅಲ್ಲಿ, ಮರದಲ್ಲಿ. ಇನ್ನ ಸಂಬೋಧನ ಏನು ಅಂತಂದ್ರೆ ಮರ ಪ್ಲಸ್ ಮರವೇ ಅಂತಕ್ಕಂಥದ್ದು. ಇದಿಷ್ಟು ಕೂಡ ನಿಮಗೆ ಏನಂತಂದ್ರೆ ಎಲ್ಲವೂ ಕೂಡ ವಿಭಕ್ತಿ ಪ್ರತ್ಯಯಗಳ ಒಂದು ಪರಿಚಯ. ಓಕೆನಾ? ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ನೋಡಿ, ಮತ್ತೆ ನಾನು ನಿಮಗೆ ಮುಂದೆ ಕಾರಕಾರ್ಥಗಳನ್ನ, ವಿಭಕ್ತಿಯ ಒಂದು ಅರ್ಥಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ವಿಭಕ್ತಿಗೂ ಕೂಡ ನಿರ್ದಿಷ್ಟವಾದ ಒಂದು ಕಾರಕ ಇರುತ್ತೆ. ಅದೇನಂತಂದ್ರೆ, ಈಗ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಕರ್ತೃ ಅರ್ಥ ಬರುತ್ತೆ. ಕೆಲಸ ಮಾಡುವವನು, ಪ್ರಧಾನ ಜೀವ ಅಥವಾ ವಸ್ತು, ಇದು ಕರ್ತೃ ಅಂತಕ್ಕಂಥದ್ದು. ಯಾವುದು? ಪ್ರಥಮ ವಿಭಕ್ತಿಯಲ್ಲಿ. ಉದಾಹರಣೆಗೆ ರಾಮನು ಕಾಡಿಗೆ ಹೋದನು ಅಂತಕ್ಕಂಥದ್ದು ಕರ್ತೃ. ಯಾರು? ರಾಮ. ಕಾಡಿಗೆ ಹೋದವರು ಯಾರು? ರಾಮ. ಕರ್ತೃ ಅರ್ಥ ಬರುತ್ತೆ ಪ್ರಥಮ ವಿಭಕ್ತಿಯಲ್ಲಿ. ಇನ್ನ ರಾಮನು ಬಂದಿದೆ ಅಲ್ವಾ, ಹಾಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇನ್ನ ದ್ವಿತೀಯ ವಿಭಕ್ತಿಯಲ್ಲಿ ಕರ್ಮ ಬರುತ್ತೆ. ಕರ್ಮದ ಅರ್ಥ ಬರುತ್ತೆ ಕೆಲಸಕ್ಕೆ ಒಳಪಡುವ ವಸ್ತು ಅಥವಾ ವ್ಯಕ್ತಿ ಅಂತ. ಈಗ ಉದಾಹರಣೆಗೆ, ರಾಜನು ರಾವಣನನ್ನು ಕೊಂದನು. ಇಲ್ಲಿ ಕೆಲಸಕ್ಕೆ ಒಳಪಡುವವನು ರಾವಣನನ್ನು ಕೊಂದನು ಅಂತಕ್ಕಂತ ಉದಾಹರಣೆ ಬರುತ್ತೆ.
ಇಲ್ಲಿ ರಾವಣನನ್ನು ಅಂತಕ್ಕಂಥದ್ದು ಕರ್ಮಪದ. ಯಾಕಂದ್ರೆ ರಾಜನು ಯಾರನ್ನು ಕೊಂದನು ಅಂತ ಪ್ರಶ್ನೆ ಬಂದ್ರೆ ರಾವಣನನ್ನು ಅಂತಕ್ಕಂಥ ಅರ್ಥ ಬರುತ್ತೆ. ಹಾಗೆ ಇಲ್ಲಿ ತೃತೀಯ ವಿಭಕ್ತಿಯಲ್ಲಿ ಕರಣ ಅರ್ಥ ಬರುತ್ತೆ. ಅಂದ್ರೆ ಇಲ್ಲಿ ಸಾಧನ ಅಥವಾ ಮೂಲಕ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಕರಣದಲ್ಲಿ, ತೃತೀಯ ವಿಭಕ್ತಿ ಪ್ರತ್ಯಯಲ್ಲಿ. ರಾಮನು ಬಾಣದಿಂದ ಹೊಡೆದನು. ರಾಮನು ಯಾವುದರಿಂದ ಹೊಡೆದನು? ಬಾಣದಿಂದ ಹೊಡೆದನು ಅಂತಕ್ಕಂಥ ಅರ್ಥ. ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಸಂಪ್ರದಾನ ಅಂತಕ್ಕಂಥ ಅರ್ಥ ಬರುತ್ತೆ. ಸಂಪ್ರದಾನ ಅಂದ್ರೆ ಕೊಡುವುದು ಅಥವಾ ಉದ್ದೇಶ ಅಂತಕ್ಕಂಥದ್ದು. ಈಗ ತಾಯಿ ಮಗುವಿಗೆ ಹಾಲನ್ನು ನೀಡಿದಳು. ತಾಯಿ ಮಗುವಿಗೆ ಏನನ್ನು ನೀಡಿದಳು? ಹಾಲನ್ನು ನೀಡಿದಳು ಕೊಡುವುದು. ಇಲ್ಲಿ ವಿಭಕ್ತಿ ಪ್ರತ್ಯಯ ಮಗುವಿಗೆ. ಯಾರಿಗೆ ಹಾಲನ್ನು ನೀಡಿದಳು? ಮಗುವಿಗೆ ಹಾಲನ್ನು ನೀಡಿದಳು. ಮಗುವಿಗೆ. ಹೀಗೆ ಪಂಚಮಿ ವಿಭಕ್ತಿ ಪ್ರತ್ಯಯ ಅಪಧಾನ ಅರ್ಥ ಬರುತ್ತೆ. ಅಂದ್ರೆ ಅಗಲುವಿಕೆ ಅಥವಾ ಬೇರ್ಪಡುವುದು ಅಂತಕ್ಕಂಥದ್ದು. ಉದಾಹರಣೆಗೆ ಮರದ ದೆಸೆಯಿಂದ ಹಣ್ಣು ಬಿದ್ದಿತು. ಅಗಲುವಿಕೆ. ಯಾರ ದೆಸೆಯಿಂದ ಹಣ್ಣು ಬಿದ್ದಿತು? ಮರದ ದೆಸೆಯಿಂದ ಹಣ್ಣು ಬಿದ್ದಿತು. ಹಂಗೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಸಂಬಂಧದ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಒಡೆತನ, ಸಂಬಂಧವನ್ನ ತಿಳಿಸ್ತಕ್ಕಂಥದ್ದು. ಉದಾಹರಣೆಯನ್ನ ನೋಡೋದಾದ್ರೆ ಇದು ರಾಮನ ಪುಸ್ತಕ. ಅದು ಸಂಬಂಧದ ಅರ್ಥ. ಯಾರ ಪುಸ್ತಕ? ರಾಮನ ಪುಸ್ತಕ, ಒಡೆತನ. ಇನ್ನ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನ ನೋಡೋದಾದ್ರೆ ಅಧಿಕರಣದ ಅರ್ಥವನ್ನ ಕೊಡುತ್ತೆ. ಸ್ಥಳ, ಕಾಲವನ್ನ ತಿಳಿಸುತ್ತೆ. ಓಕೆನಾ? ಇದು ಉದಾಹರಣೆಗೆ ಮನೆಯಲ್ಲಿ ಶಾಂತಿ ಇದೆ. ಆಯ್ತಾ? ಅಧಿಕರಣದ ಅರ್ಥ ಸ್ಥಳ ಅಥವಾ ಕಾಲ. ಎಲ್ಲಿ? ಮನೆಯಲ್ಲಿ, ಅಲ್ಲಿ ಮನೆಯಲ್ಲಿ. ಓಕೆನಾ? ಇಲ್ಲಿ ಇದು ಅಂತಕ್ಕಂಥದ್ದು. ಷಷ್ಠಿಯಲ್ಲಿ ರಾಮನ. ಇದು ರಾಮನ ಪುಸ್ತಕ. ಇದು ಯಾರ ಪುಸ್ತಕ? ರಾಮನ. ಬರುತ್ತೆ ಅಲ್ಲಿ. ಇಲ್ಲಿ ಮನೆಯಲ್ಲಿ, ಅಲ್ಲಿ ಬರುತ್ತೆ. ಇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಏನಂತಂದ್ರೆ ಕರೆಯುವುದು ಅಥವಾ ಆಹ್ವಾನಿಸುವುದು ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಕರೆಯುವುದು ಅಥವಾ ಆಹ್ವಾನಿಸುವುದು ಅಂತಕ್ಕಂಥ. ಉದಾಹರಣೆಗೆ ರಾಮನೇ, ಅವನೇ ಮಾಡ್ದ, ರಮನೇ ಬಾ ಅಂತೀವಲ್ಲ ಹಂಗೆ. ಹೀಗೆ ಇದಿಷ್ಟು ಕೂಡ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನ ಮುಂದೆ ನೋಡೋದಾದ್ರೆ ನೋಡಿ, ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಮುಂದಿನ ಪ್ರಶ್ನೆ ಕನಕದಾಸರ ಮೋಹನ ತರಂಗಿಣಿ ಅದು ಯಾವ್ದು ಕೃತಿ ಅಂತ ಕೇಳಿದರೆ ಅದು ಸಾಂಗತ್ಯ ಕೃತಿ. ಓಕೆನಾ? ಅದು ಕನಕದಾಸನ ಮೋಹನ ತರಂಗಿಣಿ ಅಂತಕ್ಕಂಥದ್ದು ಸಾಂಗತ್ಯ ಕನಕದಾಸರ ಮೋಹನ ತರಂಗಿಣಿ ಸಾಂಗತ್ಯ ಕೃತಿ. ಅದೇ ರೀತಿ ಒಂದಿಷ್ಟು ಸಾಂಗತ್ಯ ಕೃತಿಗಳನ್ನ ನಾನು ನಿಮಗೆ ಪರಿಚಯ ಮಾಡ್ಸೋಣ ಅಂತ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ರತ್ನಾಕರ ವರ್ಣಿಯ ಭರತೇಶ ವೈಭವ ಅಂತಕ್ಕಂಥದ್ದು ಒಂದು ಸಾಂಗತ್ಯ ಕೃತಿ. ಇದು ಕಾವ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತೆ ಅದರ ಕಾಲ ಸುಮಾರು 1557 ಕ್ರಿಸ್ತಶಕ 1557. ಓಕೆನಾ? ಇನ್ನ ಕನಕದಾಸರದು ಸಾಂಗತ್ಯ ಕೃತಿ ಯಾವುದು ಅಂದ್ರೆ ಮೋಹನ ತರಂಗಿಣಿ. ಇದೇ ಪ್ರಶ್ನೆ ಅಲ್ಲಿ ಬಂದಿರ್ತಕ್ಕಂಥದ್ದು. ಓಕೆನಾ? ಇದು 1550 ಕ್ರಿಸ್ತಶಕ 1550. ಇನ್ನ ಸಂಚಿ ಹೊನ್ನಮ್ಮನವರ ಗೌರಮ್ಮ ಅಂದ್ರೆ ಹಡಪದ ಗೌರಮ್ಮ. ಇದು ಹೊನ್ನಮ್ಮನ ಪ್ರಸಿದ್ಧ ಕೃತಿ ಯಾವುದು? ಇನ್ನೊಂದು ಅಂದ್ರೆ ಹದಿಬದಿಯ ಧರ್ಮ ಅಂತ. ಇದು ಸಂಚಿ ಹೊನ್ನಮ್ಮನವರ ಹಡಪದ ಗೌರಮ್ಮ ಅಂತಾನು ಕೂಡ ಕರೀತಾರೆ. ಹೊನ್ನಮ್ಮನವರ ಪ್ರಸಿದ್ಧ ಕೃತಿ ಹದಿಬದೆಯ ಧರ್ಮ ಅಂತಕ್ಕಂಥದ್ದು. ಇದು ಸಾಂಗತ್ಯದಲ್ಲಿದೆ. ಓಕೆನಾ? ಇನ್ನ ದೇವರಾಜರ ಸೊಬಗಿನ ಸೋನೆ ಅಂತಕ್ಕಂಥದ್ದು ಕೂಡ ಸಾಂಗತ್ಯ ಕೃತಿ. ಮಂಗರಸ ಮೂರನೇ ಮಂಗರಸರ ಸಾಂಗತ್ಯ ಕೃತಿ ಯಾವುದು ಅಂದ್ರೆ ಜಯನೃಪ ಕಾವ್ಯ ಮತ್ತು ಸಂಯುಕ್ತ ಕೌಮುದಿ ಅಂತಕ್ಕಂಥದ್ದು. ಇನ್ನ ಚೆನ್ನಮ್ಮನವರ ಪದ್ಮಿನಿ ಪಯಣ ಅಂತಕ್ಕಂಥದ್ದು, ಚೆನ್ನಮ್ಮ ಅವರ ಪದ್ಮಿನಿ ಪಯಣ ಅಂತಕ್ಕಂಥದ್ದು ಸಾಂಗತ್ಯ ಕೃತಿ. ಇನ್ನ ಚಿಕ್ಕದೇವರಾಜ ಒಡೆಯರವರ ಚಿಕ್ಕದೇವರಾಜ ಸಾಂಗತ್ಯ ಅಂತಕ್ಕಂಥದ್ದು ಅದು ಸಾಂಗತ್ಯ ಕೃತಿ. ನೋಡಿ, ಚಿಕ್ಕದೇವರಾಜ ಒಡೆಯರವರ ಚಿಕ್ಕದೇವರಾಜ ಕೃತಿ ಹೆಸರು ಕೂಡ ಅದೇ. ಇನ್ನ ಹೆಳವನಕಟ್ಟೆ ಗಿರಿಯಮ್ಮ ಅವ್ರದ್ದು ಚಂದ್ರಹಾಸನ ಕತೆ ಅಂತಕ್ಕಂಥದ್ದು, ಉದ್ದಾಲಕನ ಕತೆ ಅಂತಕ್ಕಂಥದ್ದು ಸಾಂಗತ್ಯ ಕೃತಿ. ಲಕ್ಷ್ಮಮ್ಮ ಅವರ ಸಾಂಗತ್ಯ ಕೃತಿ ರುಕ್ಮಿಣಿಯ ಸ್ವಯಂವರ ಅಂತಕ್ಕಂಥದ್ದು. ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಒಳ್ಳೆ ಪ್ರಶ್ನೆಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.